ಕಳೆದ 44 ದಿನಗಳಿಂದ ಜೈಲು ಹಕ್ಕಿಯಾಗಿರೋ ದರ್ಶನ್ ಅನ್ನ ಹಲವು ಮಂದಿ ಭೇಟಿ ಮಾಡ್ತಾ ಇದ್ದಾರೆ. ಈ ಮಧ್ಯೆ ಜೈಲಲ್ಲಿರೋ ದರ್ಶನ್ ಭೇಟಿಯ ವಿಚಾರದಲ್ಲಿ ಅಕ್ರಮ ಸುದ್ದಿಯೊಂದು ಸದ್ದು ಮಾಡ್ತಾ ಇದೆ. ಮತ್ತೊಂದು ಕಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಮುಖ ರಿಪೋರ್ಟ್ಗಳು ಪೊಲೀಸರ ಕೈ ಸೇರಲಿದ್ದು ಕೇಸ್ಗೆ ಮಹಾ ಟ್ವಿಸ್ಟ್ ಸಿಗೋ ಸಾಧ್ಯತೆ ಇದೆ. ಶಕ್ತಿ ದೇವತೆಗಳ ದರ್ಶನ, ಯಾಗ, ಮಹಾಚಂಡಿಕಾ ಯಾಗ, ದೇವಸ್ಥಾನಗಳ ಪ್ರದಕ್ಷಿಣೆ, ದೇವಾನುದೇವತೆಗಳ ಪೂಜೆ ಪುನಸ್ಕಾರ. ಇದು ಜೈಲು ಸೇರಿರುವ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕಳೆದ ಹಲವು ವಾರಗಳಿಂದ ಪತಿಗಾಗಿ ಮಾಡ್ತಿರುವ ಮಹತ್ ಕಾರ್ಯಗಳು. ದರ್ಶನ್ ಬಿಡುಗಡೆಗೆ ಶಕ್ತಿ ದೇವತೆಯ ಮೊರೆ ಹೋದ ವಿಜಯಲಕ್ಷ್ಮಿ. ದರ್ಶನ್ ಬಿಡುಗಡೆಗಾಗಿ ಇತ್ತೀಚೆಗಷ್ಟೇ ಚಂಡಿಕಾ ಯಾಗ ಮಾಡಿಸಿದ್ದ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮತ್ತೆ ದೇವರ ಮೊರೆ ಹೋಗಿದ್ದಾರೆ. ನಿನ್ನೆ ಅಮಾವಾಸ್ಯೆ ಹಿನ್ನೆಲೆ ಬನಶಂಕರಿ ದೇವಸ್ಥಾನಕ್ಕೆ ವಿಜಯಲಕ್ಷ್ಮಿ ಭೇಟಿ ನೀಡಿದ್ರು. ಈ ವೇಳೆ ಬನಶಂಕರಿ ದೇವಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು. ಇನ್ನು ಪತಿಯನ್ನ ಆಚೆ ತರೋಕೆ ವಿಜಯಲಕ್ಷ್ಮಿ ಟೆಂಪಲ್ ರನ್ ಮಾಡ್ತಿದ್ದಾರೆ. ದರ್ಶನ್ ಭೇಟಿ ವಿಚಾರದಲ್ಲಿ ಭಾರಿ ಅಕ್ರಮ ನಡೀತಿದ್ಯಾ? ಸುಳ್ಳು ಮಾಹಿತಿ ನೀಡಿ ದರ್ಶನ್ ಭೇಟಿ ಮಾಡಿದ್ರ ಸಮತಾ? ಹೌದು, ಈಗೊಂದು ವಿಚಾರ ಇದೀಗ ಸಖತ್ ಸದ್ದು ಮಾಡ್ತಿದೆ. ನಟ ದರ್ಶನ್ ಪರಪ್ಪನ ಅಗ್ರಹಾರ ಸೇರಿ 44 ದಿನಗಳು ಕಳೆದಿವೆ. ಈಗಾಗಲೇ ಹಲವು ಮಂದಿ ದರ್ಶನ್ ಅನ್ನ ಭೇಟಿ ಮಾಡಿದ್ದಾರೆ. ದರ್ಶನ್ ಭೇಟಿ ಮಾಡೋದಕ್ಕೆ ಕೇವಲ ಹತ್ತಿರದ ಸಂಬಂಧಿಗಳಿಗೆ ಮಾತ್ರ ಅವಕಾಶ ಇದೆ. ಆದ್ರೆ ಜೈಲಾಧಿಕಾರಿಗಳು ಮಾತ್ರ ಜೈಲು ನಿಯಮವನ್ನ ಗಾಳಿಗೆ ತೂರಿ ಭೇಟಿ ವಿಚಾರದಲ್ಲಿ ಅಕ್ರಮ ಮಾಡ್ತಿದ್ದಾರೆ ಅಂತ ಆರ್ಟಿಐ ಕಾರ್ಯಕರ್ತ ನರಸಿಮೂರ್ತಿ ಆರೋಪ ಮಾಡ್ತಿದ್ದಾರೆ. ಹೌದು, ಈಗಾಗಲೇ ಪತ್ನಿ ವಿಜಯಲಕ್ಷ್ಮಿ 5 ಬಾರಿ ದರ್ಶನ್ರನ್ನ ಭೇಟಿ ಮಾಡಿದ್ದಾರೆ. ಸಹೋದರ ದಿನಕರ್ 3 ಬಾರಿ ಭೇಟಿಯಾಗಿದ್ರೆ ಪವಿತ್ರ ಸ್ನೇಹಿತೆ ಸಮತಾ ಕೂಡ ತಂಗಿ ಅಂತ ತಪ್ಪು ಮಾಹಿತಿ ಬರೆದು ದರ್ಶನ್ರನ್ನ ಮೀಟ್ ಮಾಡಿ ಬಂದಿದ್ರು. ಸಂಬಂಧಿಕರ ಭೇಟಿಗೆ ಅವಕಾಶವಿದ್ದ ಕಾರಣ ತಂಗಿ ಅಂತ ನಮೂದಿಸಲಾಗಿದೆ ಅನ್ನೋ ಅನುಮಾನ ಶುರುವಾಗಿದೆ. ಅದಲ್ಲದೆ ನಟಿ ರಕ್ಷಿತಾ, ಪ್ರೇಮ್, ನಟ ಧನ್ವೀರ್, ಚಂದ್ರಶೇಖರ್, ಶಾಸಕ ದರ್ಶನ್ ಪುಟ್ಟಣ್ಣಯ್ಯ, ತರುಣ್ ಕಿಶೋರ್, ನಟ ವಿನೋದ್ ರಾಜ್, ಹಾಸ್ಯ ನಟ ಸಾಧು ಕೋಕಿಲ, ಸಚ್ಚಿದಾನಂದ ಹಾಗೂ ಹರಿಕೃಷ್ಣ ಸೇರಿ ಹಲವಾರು ಮಂದಿ ಭೇಟಿ ಮಾಡಿದ್ದು ಹಲವು ಅನುಮಾನಗಳನ್ನ ಹುಟ್ಟುಹಾಕಿದೆ. ಅತ್ತ ಚಿತ್ರದುರ್ಗದ ರೇಣುಕಾಸ್ವಾಮಿಯ ಕೊಲೆ ಕೇಸ್ನಲ್ಲಿ ಪಟ್ಟಣಗೆರೆ ಶೆಡ್ನಲ್ಲಿ 2 ಮಾದರಿಯ ಎವಿಡೆನ್ಸ್ನ ಎಫ್ಎಸ್ಎಲ್ ರಿಪೋರ್ಟ್ಗಳು ಇನ್ನ ಕೆಲವೇ ದಿನಗಳಲ್ಲಿ ಪೊಲೀಸರ ಕೈ ಸೇರಲಿವೆ. ಪಟ್ಟಣಗೆರೆ ಶೆಡ್ನ ಸೆಕ್ಯೂರಿಟಿ ರೂಮ್ನ ಸಿಸಿಟಿವಿಯಲ್ಲಿ ನಟ ದರ್ಶನ್ ಎಂಟ್ರಿ ಹಾಗೂ ಎಕ್ಸಿಟ್ ದೃಶ್ಯ ಸರಿಯಾಗಿದೆ. ಎಲ್ಲ ಫುಟೇಜ್ ಡಿಲೀಟ್ ಹಿನ್ನೆಲೆ ಪೊಲೀಸರು ರಿಟ್ರೀವ್ಗೆ ಕಳುಹಿಸಿದ್ರು. ಶೆಡ್ನಲ್ಲಿ ಕೃತ್ಯ ನಡೆದ ಜಾಗದಲ್ಲಿ ಫಿಂಗರ್ ಪ್ರಿಂಟ್ ರಿಪೋರ್ಟ್ ಲಭ್ಯವಾಗಬೇಕಿದೆ. ಅದಲ್ಲದೆ ಶವ ಸಾಗಿಸಿದ್ದ ಸ್ಕಾರ್ಪಿಯೋ ಕಾರ್ನಲ್ಲಿದ್ದ ಆರೋಪಿಗಳ ಫಿಂಗರ್ ಪ್ರಿಂಟ್ ರಿಪೋರ್ಟ್ನ ಎಫ್ಎಸ್ಎಲ್ ಮಾಹಿತಿ, ಪವಿತ್ರ ಮನೆಯ ಹಾಗೂ ದರ್ಶನ್ ಮನೆಯ ಸಿಸಿಟಿವಿ ದೃಶ್ಯಗಳು, ಅದಲ್ಲದೆ ಕೊಲೆಗೂ ಮುನ್ನ ಸ್ಟೋನಿ ಬ್ರೂಕ್ನಲ್ಲಿ ಪಾರ್ಟಿ ಮಾಡಿದ್ದ ಸಿಸಿಟಿವಿ ಫುಟೇಜಸ್ನ ರಿಪೋರ್ಟ್ಸ್. ಕೊನೆಯದಾಗಿ ವಶಕ್ಕೆ ಪಡೆದ ಎಲ್ಲ ಆರೋಪಿಗಳ ಡೇಟಾ ರಿಟ್ರೀವ್ಗೆ ಕಳಿಸಲಾಗಿತ್ತು. ಇದೀಗ ಈ ಎಲ್ಲಾ ರಿಪೋರ್ಟ್ಗಳು ಕೆಲವೇ ದಿನಗಳಲ್ಲಿ ಪೊಲೀಸರ ಕೈ ಸೇರಲಿವೆ. ಒಟ್ಟಾರೆ ಒಂದ್ ಕಡೆ ಪತ್ನಿ ವಿಜಯಲಕ್ಷ್ಮಿ ಈ ಪ್ರಕರಣದಲ್ಲಿ ಪತಿ ದರ್ಶನ್ಗೆ ವಿಜಯ ಸಿಗ್ಲಿ ಅಂತ ಶಕ್ತಿ ದೇವತೆಗಳ ಮೊರೆ ಹೋಗಿದ್ದಾರೆ. ದರ್ಶನ್ ಬಿಡುಗಡೆಗೆ ಶತ ಪ್ರಯತ್ನ ಮಾಡ್ತಿದ್ದಾರೆ. ಆದ್ರೆ ಮತ್ತೊಂದ್ ಕಡೆ ಪೊಲೀಸರು ಪ್ರಕರಣದ ಎಲ್ಲ ಆಯಾಮಗಳಲ್ಲೂ ಅಚ್ಚುಕಟ್ಟಾಗಿ ತನಿಖೆ ನಡೆಸುತ್ತಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಎಫ್ಎಸ್ಎಲ್ ರಿಪೋರ್ಟ್ ಪೊಲೀಸರ ಕೈ ಸೇರಲಿದ್ದು ಪ್ರಕರಣ ಅದ್ಯಾವ ಹಂತ ತಲುಪಲಿದೆ ಕಾದು ನೋಡಬೇಕಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.